ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ITR ಸಬ್ಜೆಕ್ಟ್ ಅಲ್ಲಿ ಯೂನಿಟ್ 4 ಬಂದು ಟ್ಯಾಕ್ಸ್ ಅಂಡರ್ ಎನ್ವೈರನ್ಮೆಂಟ್ ಅಂತ ಸಹ ಯೂನಿಟ್ ಇದೆ. ಆ ಯೂನಿಟ್ ಅಲ್ಲಿ TDS ಮೇಲೆ 12 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಅನ್ನ ಕಂಪಲ್ಸರಿ ಕೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಕ್ವಶನ್ ಲಾಸ್ಟ್ ಇಯರ್ 2000 ನಲ್ಲಿ ಈ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಕ್ವಶನ್ ನಂಬರ್ 11 ಆಗಿ ಈ ಒಂದು ಕ್ವಶನ್ಸ್ ಇರ್ತಕ್ಕಂಥದ್ದು. ಬನ್ನಿ, ಈ ತರ ಒಂದು ಕ್ವಶನ್ಸ್ ಕೊಟ್ಟಾಗ ನೀವು ಹೇಗೆ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸೊ ಕ್ವಶನ್ ಏನಿದೆಪ್ಪ ಅಂತ ಹೇಳಿದ್ರೆ, ಫ್ರಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಇನ್ಕಮ್ ಕಾಂಪ್ಯೂಟ್ TDS ಅಮೌಂಟ್ ಫಾರ್ ಈಚ್ ಟ್ರಾನ್ಸಾಕ್ಷನ್. ನೋಡಿ, ಅವರು ಕ್ವಶನ್ ಅಲ್ಲಿ ಹೇಳ್ತಾ ಇದ್ದಾರೆ, ಫಾಲೋಯಿಂಗ್ ಇನ್ಕಮ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವೇನ್ ಮಾಡಿ ಅಂದ್ರೆ ಕಾಂಪ್ಯೂಟ್ TDS ಅಮೌಂಟ್ ಅನ್ನ ನೀವು ಕಾಂಪ್ಯೂಟ್ ಮಾಡಿ. ಈಚ್ ಟ್ರಾನ್ಸಾಕ್ಷನ್, ಒಂದೊಂದು ಟ್ರಾನ್ಸಾಕ್ಷನ್ಗೆ ನೀವು TDS ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಚ್ ಕ್ಯಾರಿ 1 ಮಾರ್ಕ್ಸ್. ಆಲ್ಮೋಸ್ಟ್ ನಿಮ್ಗೆ 9ರಿಂದ 10 ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ನಿಮ್ಗೆ ಒಂದೊಂದು ಮಾರ್ಕ್ಸ್ ಅನ್ನ ಅಲೋಕೇಶನ್ಸ್ ಅನ್ನ ಮಾಡ್ತಾರೆ. ಸೊ ಕ್ವಶನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ಸ್ ಅಥವಾ ಇನ್ಕಮ್ ಅಂತ ಹೇಳಿದ್ರೆ, ವಿನ್ನಿಂಗ್ ಫ್ರಮ್ ಪಜಲ್ 70,000 ರುಪೀಸ್ ಕೊಟ್ಟಿದ್ದಾರೆ. ಲಮ್ಸಮ್ ಪೇಮೆಂಟ್ ಟು ಕಾಂಟ್ರಾಕ್ಟರ್ ಎಕ್ಸ್ ಲಿಮಿಟೆಡ್ 40,000 ಕೊಟ್ಟಿದ್ದಾರೆ. ಡಿವಿಡೆಂಡ್ ಫ್ರಮ್ ಎ ಕಂಪನಿ ಅದರ್ ದ್ಯಾನ್ ಲಿಸ್ಟೆಡ್ ಕಂಪನಿ ರುಪೀಸ್ 1 lakh ರುಪೀಸ್ ಕೊಟ್ಟಿದ್ದಾರೆ. ಕಮಿಷನ್ ಅರ್ನ್ಡ್ ಬೈ ಅನ್ ಇನ್ಶೂರೆನ್ಸ್ ಏಜೆಂಟ್ 40,000 ಇದೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 15,000 ಇದೆ. ಸೇಲ್ ಆಫ್ ಲ್ಯಾಂಡ್ ಟು ಎ ರೆಸಿಡೆಂಟ್ 55,000 ಇದೆ. ವಿತೌಟ್ ಫರ್ನಿಶಿಂಗ್ ಪಾನ್ ಅಂತ ಇದ್ದಾರೆ, ಅಂದ್ರೆ ಪಾನ್ ಕಾರ್ಡ್ ನ ಫರ್ನಿಶ್ ಮಾಡಿಲ್ಲ ಅಂತ ಅರ್ಥ. ವಿತ್ಡ್ರಾ ಫ್ರಮ್ ನ್ಯಾಷನಲ್ ಸೇವಿಂಗ್ ಸ್ಕೀಮ್ 5,000 ಇದೆ. ರೆಂಟ್ ಪೇಡ್ ಆನ್ ಬಿಲ್ಡಿಂಗ್ ರುಪೀಸ್ 68,000 ಪರ್ ಮಂತ್, ಒಂದು ತಿಂಗಳಿಗೆ. ಸೊ 68,000 ಅಂತ ಹೇಳಿದ್ದಾರೆ. LIC ಅಮೌಂಟ್ ಪೇಡ್ ಟು ಪಾಲಿಸಿ ಹೋಲ್ಡರ್ ಬೈ ಕಂಪನಿ ಆನ್ ಮೆಚುರಿಟಿ 2 lakh ರುಪೀಸ್ ಅನ್ನ ಪೇಮೆಂಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ದಾರೆ. ವಿನಿಂಗ್ ಫ್ರಮ್ ಕಾರ್ಡ್ ಗೇಮ್ 12,000 ರುಪೀಸ್ ಕೊಟ್ಟಿದ್ದಾರೆ. ಸೊ ನೋಡಿ, ಈಚ್ ಕ್ಯಾರಿ 1 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಆಲ್ಮೋಸ್ಟ್ ನಿಮ್ಗೆ 9ರಿಂದ 10 ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ TDS ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾನು ನಿಮ್ಗೆ ಆನ್ಸರ್ ಮಾಡ್ತಾ ಒಂದೊಂದಕ್ಕೂ ಕೂಡ ಎಕ್ಸ್ಪ್ಲೈನ್ ಮಾಡಿಕೊಂಡು ಯಾವ ಟ್ಯಾಕ್ಸಬಲ್ ಇದೆ, ಯಾವ TDS ಕೊಡಬೇಕು, ಏನಕ್ಕೆ ಕೊಡಬೇಕು ಅನ್ನೋದನ್ನ ಅಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ತರ ಒಂದು TDS ಮೇಲೆ ಕ್ವಶನ್ಸ್ ಅನ್ನ ಕೇಳಿದ್ರೆ ನೀವು ಹೇಗೆ ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಕಾಲಮ್ಸ್ ನ ಹಾಕೋಬೇಕಾಗುತ್ತೆ. TDS ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಕಂಪ್ಯೂಟೇಷನ್ ಆಫ್ TDS ಅಂತ ಹಾಕೊಳ್ಳಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಹೆಡ್ ಆಫ್ ದಿ ಇನ್ಕಮ್, ಇನ್ಕಮ್ ಅವರೇ ಕೊಟ್ಟಿರ್ತಾರೆ. TDS ರೇಟ್ ಅನ್ನ ನಾವು ಬೇಕಾ TDS ರೇಟ್ ಅನ್ನ ನಾವು ಫಿಲ್ ಮಾಡಬೇಕು. ಸೊ ನಮಗೆ ಗೊತ್ತಿರಬೇಕು ಎಷ್ಟು ಪರ್ಸೆಂಟ್ TDS ಬರುತ್ತೆ. ಅಂಡ್ TDS ಅನ್ನ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಿ. ಸೊ ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಏನಿದೆಪ್ಪ ಅಂದ್ರೆ, ನೋಡಿ, ಏನಿದೆ, ವಿನ್ನಿಂಗ್ ಫ್ರಮ್ ಪಜಲ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಟ್ರಾನ್ಸಾಕ್ಷನ್ 70,000 ವಿನ್ನಿಂಗ್ ಫ್ರಮ್ ಪಜಲ್ ಕೊಟ್ಟಿದ್ದಾರೆ. ಸೊ ನಾವು ಹಾಗೆ ತಗೊಳ್ಳೋಣ. ಫಸ್ಟ್ ಒನ್ ಬಂದು ವಿನ್ನಿಂಗ್ ಫ್ರಮ್ ಪಜಲ್ ಇರ್ತಕ್ಕಂಥದ್ದು. ಫಸ್ಟ್ ಒನ್ ವಿನ್ನಿಂಗ್ ಫ್ರಮ್ ಪಜಲ್ ಇದೆ. ಸೊ ಇಲ್ಲಿ ನೋಡಿ, ನೀವು ಪಜಲ್ ಆಗಲಿ, ಕಾರ್ಡ್ ಗೇಮ್ ಆಗಲಿ, ಆನ್ಲೈನ್ ಬೆಟ್ಟಿಂಗ್ ಆಗಲಿ ಅಥವಾ ಆರ್ಸ್ ರೇಸ್ ಇಂದ ನೀವು ಎಷ್ಟೇ ವಿನ್ ಮಾಡ್ಕೊಂಡ್ರು ಕೂಡ ಸೊ ಅದು ನಿಮಗೆ ಇನ್ಕಮ್ ಆಗುತ್ತೆ. ಇನ್ಕಮ್ ಅಲ್ಲಿ ಯಾವ ಹೆಡ್ ಆಫ್ ದಿ ಇನ್ಕಮ್ ಅಲ್ಲಿ ತಗೋಬೇಕು ಅಂದ್ರೆ ನೀವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದು. ಸೊ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ತಗೊಳ್ತಕ್ಕಂಥದ್ದು. ಎಷ್ಟು ಇನ್ಕಮ್ ಅರ್ನ್ ಮಾಡಿದಾರಂತೆ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿ, 70,000 ಅಂತ ಅವರೇ ಹೇಳಿದ್ದಾರೆ. ಸೊ ಇನ್ಕಮ್ ಒಂದು 70,000 ರುಪೀಸ್. ಎಷ್ಟು ಪರ್ಸೆಂಟ್ TDS ಅಪ್ಪ, ನೀವು ಫಜಲ್ ಇಂದ ವಿನ್ ಆಗಿ, ಕಾರ್ಡ್ ಗೇಮ್ಸ್ ಅಲ್ಲಿ ವಿನ್ ಆಗಿ, ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ವಿನ್ ಆಗಿ ಅಥವಾ ಆರ್ಸ್ ರೇಸ್ ಅಲ್ಲಿ ವಿನ್ ಆಗಿ, ಸೊ ಎಷ್ಟು ಪರ್ಸೆಂಟ್ TDS ಬರುತ್ತೆ ಅಂದ್ರೆ ನಿಮ್ಗೆ 30% TDS ಬರುತ್ತೆ. ಸೊ ಎಷ್ಟು ಅಮೌಂಟ್ ಗಿನ್ನ ಜಾಸ್ತಿ ಇದ್ರೆ ನೀವು TDS ಕೊಡಬೇಕು ಅಂದ್ರೆ ಥ್ರೆಶೋಲ್ಡ್ ಲಿಮಿಟ್ ಇರೋದು 10,000. 10,000 ಅಥವಾ 10,000ಕ್ಕಿಂತ ಜಾಸ್ತಿ ನಿಮ್ಗೆ ವಿನ್ನಿಂಗ್ಸ್ ಆಗಿದೆ ಅಂತ ಹೇಳಿದ್ರೆ ನೀವು TDS 30% ಕೊಡ್ಲೇಬೇಕು. ನೋಡಿ, ಇಲ್ಲಿ ಇನ್ಕಮ್ ಇರೋದು ಎಷ್ಟಪ್ಪ, 70,000. ಥ್ರೆಶೋಲ್ಡ್ ಲಿಮಿಟ್ ಇರೋದು ಬರೀ 10,000 ಮಾತ್ರ. 10,000ಕ್ಕಿಂತ ಜಾಸ್ತಿ ಇದೆ ಅಂದ್ರೆ ನೀವು 30% ಟ್ಯಾಕ್ಸ್ ಅನ್ನ ಕೊಡ್ಲೇಬೇಕಾಗುತ್ತೆ. ಸೊ ಈಗ ನೀವು 30% ಟ್ಯಾಕ್ಸ್ ಅನ್ನ ಮಾಡ್ಕೊಂಡ್ರೆ ಅಂದ್ರೆ ಈ 70,000 ಮೇಲೆ 30% ಅನ್ನ ಮಾಡ್ಕೊಳ್ಳಿ. 30% ಅನ್ನ ಮಾಡ್ಕೊಂಡ್ರೆ ನಿಮ್ಗೆ 21,000 ನಿಮ್ಗೆ TDS ಬರಬೇಕಾಗುತ್ತೆ. ಸೊ ನೀವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳಿ. ಜಸ್ಟ್ 70,000 ಮೇಲೆ ನೀವು 30% ಅನ್ನ ಕೊಡಬೇಕು. 70,000 ಮೇಲೆ ನೀವು 30% ಮಾಡಿದ್ರೆ 21,000 TDS ಅನ್ನ ಕೊಡಬೇಕು. ಇದು ವಿನ್ನಿಂಗ್ ಫ್ರಮ್ ಪಜಲ್, ಕಾರ್ಡ್ ಗೇಮ್, ಆರ್ಸ್ ರೇಸ್, ಆನ್ಲೈನ್ ಬೆಟ್ಟಿಂಗ್ ಎಲ್ಲದಕ್ಕೂ ಕೂಡ ನೀವು ಹೀಗೆ ಟ್ರೀಟ್ ಮಾಡಬೇಕು. 30% ಟ್ಯಾಕ್ಸ್ ರೇಟ್ ಇರುತ್ತೆ. 10,000ಕ್ಕಿಂತ ಜಾಸ್ತಿ ಇನ್ಕಮ್ ಕೊಟ್ಟಿದ್ದಾರೆ ಅಂದ್ರೆ ನೀವು 30% ಟ್ಯಾಕ್ಸ್ ಅನ್ನ TDS ಅನ್ನ ಕೊಡಬೇಕಾಗತ್ತೆ. ಇದು ಮೊದಲನೇದು. ದೆನ್ ಎರಡನೇದು ಏನಿದೆಪ್ಪ ಅಂತ ಹೇಳಿದ್ರೆ,
ಲಮ್ಸಮ್ ಪೇಮೆಂಟ್ ಟು ಕಾಂಟ್ರಾಕ್ಟರ್ ಎಕ್ಸ್ ಲಿಮಿಟೆಡ್ ಕೊಟ್ಟಿದ್ದಾರೆ. ಲಮ್ಸಮ್ ಪೇಮೆಂಟ್ ಟು ಕಾಂಟ್ರಾಕ್ಟರ್ ಎಕ್ಸ್ ಲಿಮಿಟೆಡ್. ಸೊ ನೋಡಿ ಇಲ್ಲಿ ಕೊಟ್ಟಿರೋದು ಯಾರಿಗಪ್ಪ ಅಂದ್ರೆ ಎಕ್ಸ್ ಲಿಮಿಟೆಡ್ಗೆ ಕೊಟ್ಟಿರತಕ್ಕಂಥದ್ದು. ಸೊ ಎಕ್ಸ್ ಲಿಮಿಟೆಡ್ ಅಂತ ಬಂದಿದೆ. ಎಕ್ಸ್ ಲಿಮಿಟೆಡ್ ಅಂದ್ರೆ ಇಟ್ಸ್ ನಾಟ್ ಎನ್ ಇಂಡಿವಿಜುವಲ್, ಸೊ ಅದರ್ ದನ್ ಇಂಡಿವಿಜುವಲ್ ಆಗಿರ್ತಾರೆ. ಸೊ ಲಮ್ಸಮ್ ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟರ್ಗೆ. ಸೊ ಇದು ಯಾವ ಸೋರ್ಸ್ ಅಲ್ಲಿ ಬರ್ತಪ್ಪ ಅಂದ್ರೆ ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲೇ ಬರ್ತಕ್ಕಂಥದ್ದು. ಅದರ್ ಸೋರ್ಸು ಎಷ್ಟು ಇನ್ಕಮ್ ಕೊಟ್ಟಿದ್ದಾರೆ ಅಂದ್ರೆ 40,000 ಇನ್ಕಮ್ ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟ್ ನೀವು ಟಿ ಡಿ ಎಸ್ ನ ಕೊಡಬೇಕು ಅಂದ್ರೆ 2% ಟಿ ಡಿ ಎಸ್ ಕೊಡಬೇಕು. ಏನಕ್ಕೆ 2% ಅಂತ ಹೇಳಿದ್ರೆ ನೋಡಿ, ಇಂಡಿವಿಜುವಲ್ ಪರ್ಸನ್ ಆದ್ರೆ 1% ಟಿ ಡಿ ಎಸ್ ರೇಟು ಇಂಡಿವಿಜುವಲ್ ಪರ್ಸನ್ ಆದ್ರೆ. ಸೊ ಇಲ್ಲಿ ಲಿಮಿಟೆಡ್ ಎಕ್ಸ್ ಲಿಮಿಟೆಡ್ ಅಂತ ಹೇಳಿರೋದು, ಅದರ್ ದನ್ ಇಂಡಿವಿಜುವಲ್ಸ್ ಯಾರೇ ಆದ್ರೂ ಕೂಡ ಅವ್ರಿಗೆ 2% ಅನ್ನ ನೀವು ಕೊಡಬೇಕಾಗುತ್ತೆ. ಲಮ್ಸಮ್ ಪೇಮೆಂಟ್ ಟು ಎ ಕಾಂಟ್ರಾಕ್ಟರ್ ಇಫ್ ಇಟ್ ಈಸ್ ಇಂಡಿವಿಜುವಲ್ ಪರ್ಸನ್ 1%, ಅದರ್ ದನ್ ಇಂಡಿವಿಜುವಲ್ ಪರ್ಸನ್ 2% ಕೊಡಬೇಕು. ಸೊ ಹಾಗಾಗಿ ನಾನು ಈ 40,000 ಮೇಲೆ 2% ಅನ್ನ ಮಾಡಿದ್ರೆ 40,000 ಮೇಲೆ ನೀವು 2% ಅನ್ನ ಮಾಡ್ಕೊಳ್ಳಿ. ಜಸ್ಟ್ 40,000 ಮೇಲೆ ನೀವು 2% ಅನ್ನ ಮಾಡ್ಕೊಂಡ್ರೆ ಸೊ ಎಷ್ಟು ಬರುತ್ತಪ್ಪ ಅಂದ್ರೆ 800 ರುಪೀಸ್ ನಮಗೆ ಟಿ ಡಿ ಎಸ್ ಬರುತ್ತೆ. 800 ನಮಗೆ ಬರುತ್ತೆ. ಸೊ ಇದು 40,000 ಮೇಲೆ 2%. ಇಲ್ಲಿ ಯಾರು ಕಾಂಟ್ರಾಕ್ಟರ್ಗೆ ಥ್ರೆಶೋಲ್ಡ್ ಲಿಮಿಟ್ ಎಷ್ಟು ಇರುತ್ತಪ್ಪ ಅಂತ ಹೇಳಿದ್ರೆ, ಸಿಂಗಲ್ ಪೇಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ 30,000 ನಿಮಗೆ ಥ್ರೆಶೋಲ್ಡ್ ಲಿಮಿಟ್ ಇರೋದು. 30,000 ಗಿನ್ನ ಮೇಲೆ ಇದೆ ಅಂತ ಹೇಳಿದ್ರೆ ಸೊ ನೀವು 1% ಇಂಡಿವಿಜುವಲ್ ಪರ್ಸೆಂಟ್ ಆದ್ರೆ 1% ಕೊಡಬೇಕು. ಅದರ್ ದನ್ ಇಂಡಿವಿಜುವಲ್ ಪರ್ಸನ್ ಆದ್ರೆ ನೀವು 2% ಅನ್ನ ಕೊಡಬೇಕಾಗುತ್ತೆ. ಇಲ್ಲಿ ಎಕ್ಸ್ ಲಿಮಿಟೆಡ್ ಇಂಡಿವಿಜುವಲ್ ಪರ್ಸನ್ ಅಲ್ಲ, ಹಾಗಾಗಿ ನಾನು 40,000 ಮೇಲೆ 2% ಅನ್ನ ಕೊಟ್ಟಿರ್ತಕ್ಕಂಥದ್ದು. ದೆನ್ ಮೂರನೇದು ಏನಿದೆಯಪ್ಪ ಅಂತ ಹೇಳಿದ್ರೆ ಡಿವಿಡೆಂಡ್ ಫ್ರಮ್ ಕಂಪನಿ ಅದರ್ ದ್ಯಾನ್ ಲಿಸ್ಟೆಡ್ ಕಂಪನಿ, ಅಂದ್ರೆ ಅನ್ಲಿಸ್ಟೆಡ್ ಕಂಪನಿಯಿಂದ ಡಿವಿಡೆಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಸೊ ಥರ್ಡ್ ಒನ್ ಬಂದು ಡಿವಿಡೆಂಡ್ ಫ್ರಮ್ ಕಂಪನಿ ಅದರ್ ದ್ಯಾನ್ ಲಿಸ್ಟೆಡ್ ಕಂಪನಿ ಮೀನ್ಸ್ ಅನ್ಲಿಸ್ಟೆಡ್ ಕಂಪನಿ ಅಂತ ಅರ್ಥ. ಸೊ ದಿಸ್ ಇಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಎಷ್ಟು ಇನ್ಕಮ್ ಅನ್ನ ಅರ್ನ್ ಮಾಡಿದ್ದಾರೆ ಅಂತ ಡಿವಿಡೆಂಟ್ ಅನ್ನ ಅದರ್ ಕಂಪನಿಯಿಂದ ಅದರ್ ದ್ಯಾನ್ ಲಿಸ್ಟೆಡ್ ಕಂಪನಿಯಿಂದ ಅಂದ್ರೆ 1,00,000 ರುಪೀಸ್ ಅನ್ನ ಅರ್ನ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಡಿವಿಡೆಂಡ್ ಫ್ರಮ್ ಲಿಸ್ಟೆಡ್ ಕಂಪನಿ ಟಿ ಡಿ ಎಸ್ ಎಷ್ಟಪ್ಪ ಅಂದ್ರೆ 10% ಟಿ ಡಿ ಎಸ್ ರೇಟ್ ಇರೋದು. ಯಾವಾಗ ನೀವು ಟಿ ಡಿ ಎಸ್ ಕೊಡಬೇಕು ಅಂದ್ರೆ ಸೊ ಥ್ರೆಶೋಲ್ಡ್ ಲಿಮಿಟ್ ಇರೋದು 5,000 ಗಿನ್ನ ಮೇಲೆ ಇದೆ ಇನ್ಕಮ್ ಅಂತ ಹೇಳಿದ್ರೆ ನೀವು 10% ಅನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇನ್ಕಮ್ ಇರೋದು 1,00,000, ನನಗೆ ಲಿಮಿಟ್ ಇರೋದು 5,000. 5,000ಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು 10% ಅನ್ನ ಕೊಡಬೇಕಾಗುತ್ತೆ. ಸೊ ಈಗ 1,00,000 ಮೇಲೆ ನೀವು 10% ಅನ್ನ ಮಾಡ್ಕೊಂಡ್ರೆ ಸೊ 1,00,000 ಮೇಲೆ ನೀವು 10% ಅನ್ನ ಮಾಡಿದ್ರೆ 1,00,000 ಮೇಲೆ 10% ಅನ್ನ ಮಾಡ್ಕೊಂಡ್ರೆ ಸೊ ನಿಮಗೆ ಟಿ ಡಿ ಎಸ್ ಅಮೌಂಟು 10,000 ರುಪೀಸ್ ನಮಗೆ ಟಿ ಡಿ ಎಸ್ ಬರುತ್ತೆ. ಡಿವಿಡೆಂಡ್ ಫ್ರಮ್ ಅದರ್ ದ್ಯಾನ್ ಲಿಸ್ಟೆಡ್ ಕಂಪನಿ ಥ್ರೆಶೋಲ್ಡ್ ಲಿಮಿಟ್ ಇರೋದು 5,000. 5,000ಕ್ಕಿಂತ ಜಾಸ್ತಿ ಇನ್ಕಮ್ ಕೊಟ್ಟಿದ್ದಾರೆ ಅಂದ್ರೆ 10% ನೀವು ಟಿ ಡಿ ಎಸ್ ಅನ್ನ ಕೊಟ್ಬಿಡಿ. ಇದು ಮೂರನೇದು ಟ್ರಾನ್ಸಾಕ್ಷನ್ಸ್ ಇರೋದು. ದೆನ್ ನಾಲ್ಕನೇದು ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಕಮಿಷನ್ ಅರ್ನ್ಡ್ ಬೈ ಇನ್ಶೂರೆನ್ಸ್ ಏಜೆಂಟ್ 40,000 ಕೊಟ್ಟಿದ್ದಾರೆ. ದಟ್ ಈಸ್ ಕಮಿಷನ್ ಅರ್ನ್ಡ್ ಬೈ ಇನ್ಶೂರೆನ್ಸ್ ಏಜೆಂಟ್. ಇನ್ಶೂರೆನ್ಸ್ ಏಜೆಂಟ್ ಕಮಿಷನ್ ಅರ್ನ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕರಿತೀವಿ. ಎಷ್ಟು ಇನ್ಕಮ್ ಅನ್ನ ಅರ್ನ್ ಮಾಡಿರೋದು ಏಜೆಂಟು 40,000 ಇನ್ಕಮ್ ಅನ್ನ ಅರ್ನ್ ಮಾಡಿದ್ದಾನೆ. ನೋಡಿ, ಸೊ ಎಷ್ಟು ಪರ್ಸೆಂಟ್ ಟಿ ಡಿ ಎಸ್ ನ ಕೊಡಬೇಕು ಕಮಿಷನ್ ಅರ್ನ್ಡ್ ಬೈ ಇನ್ಶೂರೆನ್ಸ್ ಏಜೆಂಟ್ ಅರ್ನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಕಮಿಷನ್ ಟಿ ಡಿ ಎಸ್ ಕೊಡಬೇಕು ಅಂದ್ರೆ 5% ಟಿ ಡಿ ಎಸ್ ನ ಕೊಡಬೇಕಾಗುತ್ತೆ. ಯಾವಾಗ 5% ಟಿ ಡಿ ಎಸ್ ಬರುತ್ತೆ ಅಂತ ಹೇಳಿದ್ರೆ ಅವರ ಒಂದು ಇನ್ಕಮ್ ಮೋರ್ ದ್ಯಾನ್ 15,000 ಗಿನ್ನ ಜಾಸ್ತಿ ಇದೆ. ಥ್ರೆಶೋಲ್ಡ್ ಲಿಮಿಟ್ ಇರೋದು 15,000. 15,000ಕ್ಕಿಂತ ಜಾಸ್ತಿ ಇದೆ ಅಂದ್ರೆ ನೀವು 5% ಟಿ ಡಿ ಎಸ್ ಅನ್ನ ಕೊಡಲೇಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ 40,000 ಇನ್ಕಮ್ ಇರೋದು, ಥ್ರೆಶೋಲ್ಡ್ ಲಿಮಿಟ್ ಇದ್ದಿದ್ದು 15,000. ಸೊ ಇಲ್ಲಿ 40,000 ಇದೆ ಅಂದ್ರೆ ಅದಕ್ಕಿಂತ ಜಾಸ್ತಿ ಇದೆ, ಹಾಗಾಗಿ ನಾವು 5% ಟಿ ಡಿ ಎಸ್ ಅನ್ನ ಕೊಡಲೇಬೇಕಾಗುತ್ತೆ. ಸೊ ಈಗ ನೀವು 40,000 ಮೇಲೆ 5% ಅನ್ನ ಮಾಡ್ಕೊಂಡ್ರೆ 40,000 ಮೇಲೆ 5% ಅನ್ನ ಮಾಡಿದ್ರೆ ಸೊ ಟಿ ಡಿ ಎಸ್ ಎಷ್ಟು ಬರುತ್ತಪ್ಪ ಅಂದ್ರೆ 2,000 ರುಪೀಸ್ ಟಿ ಡಿ ಎಸ್ ಬರುತ್ತೆ. ಸೊ ಇದು ನಾಲ್ಕನೇದು ಟಿ ಡಿ ಎಸ್ 2,000 ರುಪೀಸ್ ಇರೋದು. ದೆನ್ ಐದನೇದು ಏನಿದೆ ಅಂದ್ರೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ 15,000 ರುಪೀಸ್ ಇದೆ. ಸೊ ಐದನೇದು ಬಂದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಸೊ ನೋಡಿ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್.
ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕರಿತೀವಿ. ಎಷ್ಟು ಇನ್ಕಮ್ ಇರೋದಪ್ಪ ಅಂದ್ರೆ 15,000 ಇನ್ಕಮ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 15,000 ಇದೆ. ಎಷ್ಟು ಪರ್ಸೆಂಟ್ ಟಿ ಡಿ ಎಸ್ ಅಪ್ಪ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿಗೆ 10% ಟಿ ಡಿ ಎಸ್ ಅಪ್ಲಿಕಬಲ್ ಆಗುತ್ತೆ. ಯಾವಾಗ ನೀವು ಟಿ ಡಿ ಎಸ್ ಕೊಡಬೇಕು ಅಂದ್ರೆ ಸೊ ಥ್ರೆಶೋಲ್ಡ್ ಲಿಮಿಟ್ ಇರೋದು 5,000 ಮಾತ್ರ. ಸೊ ಇಲ್ಲಿ ಇನ್ಕಮ್ ಇರೋದು ನೋಡಿ 15,000 ರೂಪಾಯಿ ಇದೆ. ಅಂದ್ರೆ 5,000ಕ್ಕಿಂತ ಜಾಸ್ತಿ ಇದೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ನೀವು 10% ಕೊಡಲೇಬೇಕು. ಸೊ ಈಗ ನೀವು 15,000 ಮೇಲೆ 10% ಅನ್ನ ಮಾಡ್ಕೊಂಡ್ರೆ 15,000 ಮೇಲೆ 10% ಅನ್ನ ಮಾಡಿದ್ರೆ ಸೊ ನಿಮಗೆ ಸೊ ಟಿ ಡಿ ಎಸ್ ಬಂದು 1,500 ನಮಗೆ ಟಿ ಡಿ ಎಸ್ ಸಿಗುತ್ತೆ. ಥ್ರೆಶೋಲ್ಡ್ ಲಿಮಿಟ್ ಇರೋದು 5,000 ಮಾತ್ರ, ಬಟ್ ಇಲ್ಲಿ ಇನ್ಕಮ್ ಇರೋದು 15,000. ಸೊ 5,000ಕ್ಕಿಂತ ಜಾಸ್ತಿ ಇದೆ, ಸೊ 10% ಅಪ್ಲಿಕಬಲ್. ನೆಕ್ಸ್ಟ್ ಬಂದು ಸೇಲ್ ಆಫ್ ಲ್ಯಾಂಡ್ ಟು ಎ ರೆಸಿಡೆಂಟ್. ಸೊ ಒಂದು ಲ್ಯಾಂಡ್ ಅನ್ನ ರೆಸಿಡೆಂಟ್ಗೆ ಸೇಲ್ ಮಾಡ್ತಾ ಇದೀವಿ ಅಂತ ಹೇಳಿದರೆ ದಟ್ ಈಸ್ ಎಫ್ ಬಂದು ಸೇಲ್ ಆಫ್ ಲ್ಯಾಂಡ್ ಟು ಎ ರೆಸಿಡೆಂಟ್ ವಿತೌಟ್ ಪಾನ್. ವಿತೌಟ್ ಪಾನ್ ಅಲ್ಲಿ ಹೇಳಿದರೆ ವಿತೌಟ್ ಫರ್ನಿಶಿಂಗ್ ಪಾನ್. ಸೊ ನೋಡಿ ಲ್ಯಾಂಡ್ ಅನ್ನ ಸೇಲ್ ಮಾಡ್ತಾ ಇದಾರಂತೆ. ಸೊ ಯಾವುದೇ ಇಮೂವಬಲ್ ಅಸೆಟ್ಸ್ ಅನ್ನ ನೀವು ಸೇಲ್ ಮಾಡ್ತೀರಾ ಅಂದ್ರೆ ಸೊ ಅದನ್ನೆಲ್ಲ ನಾವು ಕ್ಯಾಪಿಟಲ್ ಗೈನ್ ಅಲ್ಲಿ ತಗೋಬೇಕು. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್. ಕ್ಯಾಪಿಟಲ್ ಗೈನ್ ಅಲ್ಲಿ ಬರ್ತಕ್ಕಂಥದ್ದು. ಎಷ್ಟಕ್ಕೆ ಸೇಲ್ ಮಾಡೋದು ಅಂದ್ರೆ 55 ಲಕ್ಷಕ್ಕೆ ಸೇಲ್ ಮಾಡಿದಾರಂತೆ. ನೋಡಿ ಇಮ್ಮೂವಬಲ್ ಪ್ರಾಪರ್ಟಿನ ನೀವು ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವಾಗ ನೀವು ಟ್ಯಾಕ್ಸ್ ರೇಟ್ ಟಿ ಡಿ ಎಸ್ ರೇಟ್ ಅನ್ನ ತಗೋಬೇಕು ಅಂದ್ರೆ ಮೋರ್ ದ್ಯಾನ್ ಥ್ರೆಶೋಲ್ಡ್ ಲಿಮಿಟ್ ಈಸ್ 50 ಲ್ಯಾಕ್. 50 ಲಕ್ಷ ಥ್ರೆಶೋಲ್ಡ್ ಲಿಮಿಟ್ ಇರ್ತಕ್ಕಂಥದ್ದು. ಸೊ 50 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಸೊ ನೀವು ಟಿ ಡಿ ಎಸ್ ಅನ್ನ ಕೊಡಬೇಕು. ಎಷ್ಟು ಪರ್ಸೆಂಟ್ ಟಿ ಡಿ ಎಸ್ ಕೊಡ್ಬೇಕಪ್ಪ ಅಂದ್ರೆ ಇಲ್ಲಿ ವಿತೌಟ್ ಪಾನ್ ಅನ್ನ ಫರ್ನಿಶ್ ಮಾಡ್ದಲೇ ಅವನು ಸೇಲ್ ಮಾಡಿದನಂತೆ. ಸೊ ಹಾಗಾಗಿ ಎಷ್ಟು ಪರ್ಸೆಂಟ್ ಟಿ ಡಿ ಎಸ್ ಅಪ್ಲಿಕಬಲ್ ಆಗುತ್ತೆ ಅಂದ್ರೆ 20% ಟಿ ಡಿ ಎಸ್ ಅನ್ನ ಕೊಡಬೇಕಾಗುತ್ತೆ ವಿತೌಟ್ ಪಾನ್ ಬಂದು. ಸೊ ಸೇಲ್ ಆಫ್ ಲ್ಯಾಂಡ್ ಸೊ ಅಥವಾ ಯಾವುದೇ ಇನ್ಮೂವಬಲ್ ಅಸೆಟ್ಸ್ ಅನ್ನ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಅಂದ್ರೆ ಥ್ರೆಶೋಲ್ಡ್ ಲಿಮಿಟ್ ಇರೋದು 50 ಲಕ್ಷ. 50 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು 20% ಅನ್ನ ಕೊಡಿ. ಏನಕ್ಕೆ ಅಂದ್ರೆ ವಿತೌಟ್ ಪಾನ್ ಅಂತ ಹೇಳಿದ್ದಾರೆ, ಹಾಗಾಗಿ 20%. ಸಪೋಸ್ ಪಾನ್ ಕೊಟ್ಟಿದ್ದಾನೆ ಅಂದ್ರೆ ನೀವು 10% ಅನ್ನ ಕೊಡಬೇಕಿತ್ತು. ಸೊ ಈಗ ನೀವು 55 ಲ್ಯಾಕ್ ಮೇಲೆ 20% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 20% ಅನ್ನ ಮಾಡಿದ್ರೆ ನಮಗೆ 11 ಲ್ಯಾಕ್ ರುಪೀಸ್ ನಮಗೆ ಸಿಗುತ್ತೆ. ಸೊ 20% ಅಂದ್ರೆ ವಿತೌಟ್ ಪಾನ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ 20% ಅನ್ನ ತಗೋಬೇಕು. ನೆಕ್ಸ್ಟ್ ವಿತ್ಡ್ರಾ ಫ್ರಮ್ ನ್ಯಾಷನಲ್ ಸೇವಿಂಗ್ ಸ್ಕೀಮ್ಸ್ ಇಂದ ವಿತ್ಡ್ರಾ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದರೆ ದಟ್ ಇಸ್ ಜಿ. ವಿತ್ಡ್ರಾ ಫ್ರಮ್ ನ್ಯಾಷನಲ್ ಸೇವಿಂಗ್ ಸ್ಕೀಮ್. ಸೊ ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಇಂದ ವಿತ್ಡ್ರಾ ಮಾಡ್ಕೊಳ್ತಾ ಇದಾರಂತೆ. ಸೊ ದಿಸ್ ಇಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕರಿತಾ ಹೋಗ್ತೀವಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರೋದು. ಎಷ್ಟು ವಿತ್ಡ್ರಾ ಮಾಡ್ಕೊಳ್ತಾ ಇರೋದು ಅಂದ್ರೆ 5,000 ರುಪೀಸ್ ವಿತ್ಡ್ರಾ ಮಾಡ್ಕೊಳ್ತಾ ಇದಾರಂತೆ. ನೋಡಿ ವಿತ್ಡ್ರಾ ಎನ್ ಎಸ್ ಎಸ್ ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಇಂದ ನೀವು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ನೀವು 10% ಟಿ ಡಿ ಎಸ್ ಅನ್ನ ಕಟ್ಟಬೇಕು. ಯಾವಾಗ ಅಂತ ಹೇಳಿದ್ರೆ ಮೋರ್ ದ್ಯಾನ್ 2,500ಗಿನ್ನ ಜಾಸ್ತಿ ಇದ್ರೆ ಥ್ರೆಶೋಲ್ಡ್ ಲಿಮಿಟ್ ಅಥವಾ ಲಿಮಿಟ್ ಇರೋದು 2,500 ಅಷ್ಟೇ. ನೀವು 2,500ಕ್ಕಿಂತ ಜಾಸ್ತಿ ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀರಾ ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಅಂತ ಬಂದಾಗ 10% ನೀವು ಟಿ ಡಿ ಎಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನೀವೀಗ 5,000 ಮೇಲೆ 10% ಅನ್ನ ಮಾಡ್ಕೊಳ್ಳಿ. ಜಸ್ಟ್ 5,000 ಮೇಲೆ ನೀವು 10% ಅನ್ನ ಮಾಡ್ಕೊಂಡ್ರೆ 5,000 ಮೇಲೆ 10% ಅನ್ನ ಮಾಡಿದ್ರೆ ನೀವು ಟಿ ಡಿ ಎಸ್ 500 ರುಪೀಸ್ ಅನ್ನ ಕೊಡಬೇಕಾಗುತ್ತೆ. ಯಾಕಂದ್ರೆ ಥ್ರೆಶೋಲ್ಡ್ ಲಿಮಿಟ್ ಇರೋದು 2,500. ಸೊ ನೀವು ವಿತ್ಡ್ರಾ ಮಾಡ್ಕೊಂಡು 5,000 ಮೋರ್ ದ್ಯಾನ್ ಥ್ರೆಶೋಲ್ಡ್ ಲಿಮಿಟ್ ಇದೆ ಅಂದ್ರೆ 10% ಟಿ ಡಿ ಎಸ್ ಅನ್ನ ಕಂಪಲ್ಸರಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಎಚ್ ಏನ್ ಹೇಳುತ್ತೆ ಅಂದ್ರೆ ರೆಂಟ್ ಪೇಡ್ ಟು ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಮೇಲೆ ರೆಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. 68,000 ಪರ್ ಮಂತ್ ಕೊಟ್ಟಿದ್ದಾರೆ. ಸೊ ನೋಡಿ ರೆಂಟ್ ಬಿಲ್ಡಿಂಗ್ ಗೆ ಕಟ್ತಕ್ಕಂಥದ್ದು. ಇದನ್ನ ಯಾವುದು ರೆಂಟ್ ಬಿಲ್ಡಿಂಗ್ ಮೇಲೆ ಕೊಡ್ತಕ್ಕಂಥದ್ದು. ಸೊ ಇದನ್ನ ಯಾವ ಸೋರ್ಸ್ ಆಫ್ ಇನ್ಕಮ್ ಅಂತ ಕರಿತೀವಿ ಅಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ, ಎಚ್ ಪಿ. ಎಷ್ಟಪ್ಪ ಇರೋದು ಅಂದ್ರೆ 68,000 ಪರ್ ಮಂತ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಪರ್ ಮಂತ್ ಅನ್ನೇ ತಗೊಳ್ತಾ ಇದ್ದೀನಿ. ಒಂದು ತಿಂಗಳಿಗೆ 68,000 ರೂಪಾಯಿ ಇದೆ. ಸೊ ಅಂದ್ರೆ ಒಂದು ತಿಂಗಳಿಗೆ 68,000 ರೂಪಾಯಿ ಆದ್ರೆ ಇಂಟು ನೀವು 12 ಮಾಡಿದ್ರೆ ಒಂದು ವರ್ಷಕ್ಕೆ 8,16,000 ರುಪೀಸ್ ಆಗುತ್ತೆ. ನೋಡಿ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 2,40,000 ಒಂದು ವರ್ಷಕ್ಕೆ. ಒಂದು ವರ್ಷಕ್ಕೆ 2,40,000 ಆದ್ರೆ ಒಂದು ತಿಂಗಳಿಗೆ ಥ್ರೆಶೋಲ್ಡ್ ಲಿಮಿಟ್ 20,000 ಅಷ್ಟೇ ಇರೋದು. 20,000ಕ್ಕಿಂತ ಕಡಿಮೆ ಇದ್ರೆ ಟಿ ಡಿ ಎಸ್ ಬರಲ್ಲ. ಸೊ 20,000ಕ್ಕಿಂತ ಜಾಸ್ತಿ ಪರ್ ಮಂತ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಟಿ ಡಿ ಎಸ್ ಅನ್ನ ಕೊಡ್ಲೇಬೇಕು. ಎಷ್ಟು ಪರ್ಸೆಂಟ್ ಟಿ ಡಿ ಎಸ್ ಅಪ್ಪ ಅಂತ ಹೇಳಿದ್ರೆ ರೆಂಟ್ ಪೇಡ್ ಆನ್ ಬಿಲ್ಡಿಂಗ್ ಅಂತ ಹೇಳಿದ್ರೆ 10% ನೀವು ಕೊಡ್ಲೇಬೇಕಾಗುತ್ತೆ. ಸೊ ಇಲ್ಲಿ 68,000 ಮೇಲೆ 10% ಮಾಡಿದ್ರೆ 6,800 ನಮಗೆ ಏನು ಟಿ ಡಿ ಎಸ್ ಬರುತ್ತೆ. 68
8,000 ಮೇಲೆ ನೀವು 10% ಅನ್ನ ಮಾಡ್ಕೊಂಡ್ರೆ ನಿಮಗೆ 6,800 ನಮಗೆ TDS ಬರುತ್ತೆ. ಸೊ ಒಂದು ತಿಂಗಳಿಗೆ 68,000, ಆಲ್ಮೋಸ್ಟ್ ಒಂದು ವರ್ಷಕ್ಕೆ 8,16,000 ಆಗುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ಒಂದು ವರ್ಷಕ್ಕೆ 2,40,000. 2,40,000 ಡಿವೈಡೆಡ್ ಬೈ 12 ಮಾಡಿದ್ರೆ ನಿಮಗೆ ಒಂದು ತಿಂಗಳಿಗೆ ಲಿಮಿಟ್ ಇರೋದು 20,000 ಮಾತ್ರ. ಸೊ 20,000ಗಿನ್ನ ಜಾಸ್ತಿ ಇದೆ ಅಂತ ಹೇಳಿದ್ರೆ ಸೊ ನೀವೇನ್ ಮಾಡಬೇಕು ಅಂದ್ರೆ 10% ನೀವು TDS ಅನ್ನ ಕೊಡ್ಲೇಬೇಕಾಗುತ್ತೆ. ನೆಕ್ಸ್ಟ್ ಒನ್ ಟ್ರಾನ್ಸಾಕ್ಷನ್ಸ್ ಹೇಳುತ್ತೆ ಯಾವ್ದೇನಿರುತ್ತಪ್ಪ ಅಂತ ಹೇಳಿದ್ರೆ LIC ಅಮೌಂಟ್ ಪೇಯ್ಡ್ ಟು ಪಾಲಿಸಿ ಹೋಲ್ಡರ್ಸ್ ಆನ್ ಕಂಪನಿ ಮೆಚುರಿಟಿ. ಸೊ ನೋಡಿ LIC ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ರೆ ಪಾಲಿಸಿ ಹೋಲ್ಡರ್ಗೆ, ದಿಸ್ ಇಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅವರ ಒಂದು ಮೆಚುರಿಟಿ ಮೇಲೆ ಪೇಮೆಂಟ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಎಷ್ಟು ಅಮೌಂಟ್ ಅನ್ನ ಪೇಮೆಂಟ್ ಮಾಡಿದ್ದಾರೆ ಅಂದ್ರೆ ಇನ್ಕಮ್ ಒಂದು 2 lakh rupees ಇದೆ. ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ 10% ನಾವು ಟ್ಯಾಕ್ಸ್ ಅನ್ನ ಕೊಡಬೇಕು. ಯಾವಾಗ 10% TDS ಅನ್ನ ಕೊಡ್ತೀವಿ ಅಂತ ಹೇಳಿದ್ರೆ 1 lakh ಇಸ್ ಅ ಥ್ರೆಶೋಲ್ಡ್ ಲಿಮಿಟ್. 1 lakh ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು 10% TDS ಅನ್ನ ಕೊಡಲೇಬೇಕು. 2 lakh ಮೇಲೆ ನೀವು ಈಗ 10% ಮಾಡಿದ್ರೆ TDS ಬಂದು 20,000 TDS ಅನ್ನ ಕೊಡಬೇಕಾಗುತ್ತೆ. ಸೊ ಇದು LIC ಅಮೌಂಟ್ ಪೇಯ್ಡ್ ಟು ಪಾಲಿಸಿ ಹೋಲ್ಡರ್ಗೆ ಇರ್ತಕ್ಕಂಥದ್ದು. ಅಂಡ್ ಲಾಸ್ಟ್ ಒನ್ ಬಂದು ಏನ್ ಹೇಳುತ್ತೆ ಜೆ ಅಂತ ಹೇಳಿದ್ರೆ ಸೊ ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್. ಸೊ ನೋಡಿ ಕಾರ್ಡ್ ಗೇಮ್ ಇಂದ ವಿನ್ ಆಗಿದಾರಂತೆ, 12,000 rupees ಕೊಟ್ಟಿದ್ದಾರೆ. ಸೊ ಯಾವುದೇ ತರದ ವಿನ್ನಿಂಗ್ ಆದ್ರೂ ಕೂಡ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕರಿತಾ ಹೋಗ್ತೀವಿ. ಈ ವಿನ್ನಿಂಗ್ಸ್ ಅಮೌಂಟ್ ಇರೋದು ಇನ್ಕಮ್ ಒಂದು 12,000. ಸೊ ಮೋರ್ ದೆನ್ 10,000ಗಿನ್ನ ಮೇಲೆ ಇದೆ ಅಂದ್ರೆ ನೀವು 30% ಟ್ಯಾಕ್ಸ್ ಅನ್ನ ಕೊಡ್ಲೇಬೇಕಾಗುತ್ತೆ. ಸೊ ಯಾಕಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಫಾರ್ ವಿನ್ನಿಂಗ್ ಫ್ರಮ್ ಆನ್ಲೈನ್ ಗೇಮ್, ಕಾರ್ಡ್, ಪಜಲ್, ಆರ್ಸ್ ರೇಸ್ ಅಂತ ಬಂದಾಗ ನಿಮಗೆ 10,000 ಲಿಮಿಟ್ ಇರೋದು. 10,000ಕ್ಕಿಂತ ಜಾಸ್ತಿ ಇದೆ ಅಂದ್ರೆ ನೀವು TDS ಅಮೌಂಟ್ ಅನ್ನ ಕೊಡಬೇಕಾಗುತ್ತೆ, 30% ಅನ್ನ ಕೊಡಬೇಕು. ಸೊ ಈಗ 12,000 ಮೇಲೆ ನಾನು 30% ಮಾಡಿದ್ರೆ 3,600 ನನಗೆ TDS ಅಮೌಂಟ್ ಬರುತ್ತೆ. ಸೊ ಈ ತರ ನೀವೇನ್ ಮಾಡಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ನೀವು ಈಚ್ ಟ್ರಾನ್ಸಾಕ್ಷನ್ಗೆ ನೀವು TDS ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ 12 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಒಂದೊಂದಕ್ಕೂ ಒಂದೊಂದು ಮಾರ್ಕ್ಸ್ ಅನ್ನ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಸೊ ಇದು ಲಾಸ್ಟ್ ಇಯರ್ 2026 ಅಲ್ಲಿ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ಕ್ವಶನ್ಸ್ಗೆ ಹೇಳಿರ್ತಕ್ಕಂಥ ಆನ್ಸರ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಈ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಇದು ಒಂದು TDS ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್. ಓಕೆ.